ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಕಾಳಗ ನಡೆದಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಕಾಳಗ ನಡೆದಿದೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಗುಂಡಿನ ದಾಳಿಯನ್ನ ನಡೆಸಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ಬಾರಿ ಗುಂಡಿನ ದಾಳಿಯನ್ನ ನಡೆಸಿದೆ ಪಾಕ್. ಜಮ್ಮು ಕಾಶ್ಮೀರದ ಪೌಂಚ್ ವಲಯದಲ್ಲಿ ಪಾಕ್ ಫೈರಿಂಗ್ ಮಾಡಿದ್ದಾರೆ. ಭಾರತೀಯ ಯೋಧರಿಂದಲೂ ಕೂಡ ಪ್ರತಿ ದಾಳಿ ಮಾಡಲಾಗಿದ್ದು 10 ಪಾಕ್ ಯೋಧರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ನೆನೆ ಪಾಕ್ ದಾಳಿಗೆ 6 ವರ್ಷ ಮಗು ಬಲಿಯಾಗಿತ್ತು. 2 ವಾರದ ಕಾಲ ಸ್ವಲ್ಪ ಬ್ರೇಕ್ ಇತ್ತು. ಈಗ ಮತ್ತೊಮ್ಮೆ ಶುರು ಮಾಡಿದ್ದಾರೆ ಪಾಕಿಸ್ತಾನ. ಈಗ ಮತ್ತೊಮ್ಮೆ ಫೈರಿಂಗ್ ಮಾಡಲು ಹೊರಟಿದ್ದಾರೆ. ಆದ್ರೆ ನಮ್ಮ ಭಾರತೀಯ ಸೇನೆ ಪ್ರತಿಕ್ಷಣ ಯಾವಾಗಾದ್ರೂ ಕೂಡ ಸಜ್ಜಾಗಿರುತ್ತೆ. ಯಾವಾಗ್ಲೂ ಕೂಡ ಭಾರತೀಯ ಯೋಧರಿಂದಲೇ ಈಗ ಪ್ರತಿ ದಾಳಿ ಮಾಡಲಾಗಿದ್ದು 10 ಪಾಕ್ ಯೋಧರನ್ನ ಏನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ನೆನೆ ಪಾಕ್ ದಾಳಿಗೆ 6 ವರ್ಷ ಮಗು ಬಲಿಯಾಗಿತ್ತು. ಈ ಬಾರಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕ್ ಗುಂಡಿನ ದಾಳಿಯನ್ನ ನಡೆಸುತ್ತಿದೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಗುಂಡಿನ ಕಾಳಗ ಮುಂದುವರೆದಿದೆ. ಈಗ ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಗುಂಡಿನ ದಾಳಿಯನ್ನ ನಡೆಸಿದೆ. ಈ ಬಾರಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನ ನಡೆಸಿದೆ. ಇದು ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಮತ್ತೊಮ್ಮೆ ತನ್ನ ಬುದ್ಧಿಯನ್ನ ತೋರಿಸ್ತಾ ಇದೆ. ಒಂದು 2-3 ವಾರಗಳ ಕಾಲ ಈ ರೀತಿ ಗುಂಡಿನ ಕಾಳಗ ನಡೆದಿರಲಿಲ್ಲ. ಈಗ ಮತ್ತೊಮ್ಮೆ ಶುರುವಾಗಿದೆ. ಸೊ ಮುಂದೆ ಏನಾಗಬಹುದು? ಪದೇ ಪದೇ ಇವರು ಈ ರೀತಿ ಮಾಡ್ತಾ ಇದ್ರೆ ಅಂತ. ದಿವ್ಯಾ, ಇದು ಪುಲ್ವಾಮಾ ಅಟ್ಯಾಕ್ ಆದ ನಂತರವೇ ಭಾರತಕ್ಕೆ ಗೊತ್ತಿದ್ದಂತಹ ವಿಷಯ. ಈ ರೀತಿಯಾದಂತಹ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾನೆ ಇರುತ್ತೆ. ಆದ್ರೆ ಅದಕ್ಕೆ ಭಾರತ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿತ್ತು. ಆದ್ರೆ ಈ ಬಾರಿ ಭಾರತ ಸರಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದೆ ಅಂತ ಹೇಳಬಹುದು. ಪುಲ್ವಾಮಾ ಅಟ್ಯಾಕ್ ಆದ ನಂತರವೂ ಕೂಡ ಪಾಕಿಸ್ತಾನ ಸುಮ್ನೆ ಕೂತ್ಕೊಂಡಿರ್ಲಿಲ್ಲ ಅನ್ನೋದಕ್ಕೆ ಆಗಲೂ ಕೂಡ ನಾಗರಿಕರ ಮೇಲೆಯೇ ಗುಂಡಿನ ದಾಳಿಯನ್ನ ನಡೆಸುವಂತಹ ಒಂದು ಪ್ರಯತ್ನಕ್ಕೆ ಪಾಕಿಸ್ತಾನ ಇಳಿದಿತ್ತು. ಆದ್ರೆ ಈಗ ಇನ್ನಷ್ಟು ಎಲೆಕ್ಷನ್ ಹೊಸ್ತಿಲಲ್ಲಿ ಇರುವಂತಹ ಭಾರತ ಅಷ್ಟು ಬಲಿಷ್ಠವಾಗಿರೋದಿಲ್ಲ ಅನ್ನುವಂಥದ್ದು ಪಾಕಿಸ್ತಾನದ ಒಂದು ಚಿಂತನೆಯಾಗಿದೆ. ಆದ್ರೆ ಪಾಕಿಸ್ತಾನದ ಚಿಂತನೆ ಸುಳ್ಳು ಅನ್ನೋದನ್ನ ಭಾರತ ಮತ್ತೆ ಪ್ರೂವ್ ಮಾಡಿರುವಂತದ್ದು. ಯಾವುದೇ ರೀತಿಯಾಗಿ ಈ ಒಂದು ದಾಳಿ ನಡೆಸಿದ್ರು ಕೂಡ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನ ನೀಡೋದಕ್ಕೆ ತಯಾರಾಗಿ ನಿಂತಿದೆ. ಅದಕ್ಕೆ ಸಾಕ್ಷಿಯೇ ಇವತ್ತಿನ ಈ ಒಂದು ನಾವೇನು ರಿವರ್ಟ್ ಮಾಡಿರೋದು ಅಂತ ಹೇಳ್ಬೋದು. ದಿವ್ಯಾ, ಓಕೆ, ಈಗ ಈ ಬಾರಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನ ನಡೆಸಿದೆ. ಈಗ ಅಲ್ಲಿ ಜಮ್ಮು ಕಾಶ್ಮೀರ ನಾಗರಿಕರಿಗೆ ಸಹಜವಾಗಿ ಭದ್ರತೆಯನ್ನ ಕೊಡ್ಬೇಕಾಗತ್ತೆ. ಏನ್ ಮಾಡ್ತಾ ಇದಾರೆ? ಅಲ್ಲಿ ಭದ್ರತೆ ಇದ್ಯಾ? ಏನು ಅವರನ್ನ ಶಿಫ್ಟ್ ಮಾಡ್ತಾರೆ ಬೇರೆ ಜಾಗಕ್ಕೆ? ಏನಾದ್ರೂ ಏನ್ ಮಾಡ್ಬೋದು ಸ್ವಾತಿ? ದಿವ್ಯಾ, ಸಾಮಾನ್ಯವಾಗಿ ಅಲಾಟ್ ಮಾಡಿರುವಂತಹ CRPF ಮತ್ತು ಯೋಧರನ್ನ ಏನು ಎಲೆಕ್ಷನ್ ಸಲುವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಈಗಾಗಲೇ ಡೆಪ್ಯೂಟ್ ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲೂ ಕೂಡ ಚುನಾವಣೆ ಇರುವಂತದ್ದು. ಆದ್ರೆ ಕೇವಲ ಒಂದೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಚುನಾವಣೆ ನಡೆದಿರುವಂತಹ ಕಾರಣ ಅದನ್ನು ಕೂಡ 4 ಫೇಸ್ಗಳಲ್ಲಿ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಸದ್ಯಕ್ಕೆ ಅಲ್ಲಿ CRPF ಯೋಧರ ಅವಶ್ಯಕತೆ ಇಲ್ಲ ಅನ್ನುವಂತ ರೀತಿಯಲ್ಲಿ ನಮ್ಮ CRPF ಯೋಧರ ಇಷ್ಟು ಸಂಖ್ಯೆಯಲ್ಲಿ ಕೊರತೆ ಇರೋದಕ್ಕೂ ಕೂಡ ಒಂದಷ್ಟು ಯೋಧರನ್ನ ಸೆಕ್ಯೂರಿಟಿ ಪರ್ಪಸ್ಗೆ ಏನ್ ಬೇಕೋ ಅಲ್ಲಿ ಇಟ್ಟು ಮಿಕ್ಕಷ್ಟು ಜನರನ್ನ ಇಲ್ಲಿ ಈ ಚುನಾವಣೆಯ ಪರ್ಪಸ್ಗೆ ತೆಗೆದುಕೊಂಡು ಬಂದಿರೋದಾಗಿದೆ. ಸೊ ಈ ಒಂದಿಷ್ಟು ಘಟನೆಗಳನ್ನ ಗಮನಿಸಿರುವ ಪಾಕಿಸ್ತಾನ ಮತ್ತು ಉಗ್ರಗಾಮಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಮೆರೆದಿದ್ದಾರೆ ಅಂತ ಈಗಾಗಲೇ ಹೋಮ್ ಮಿನಿಸ್ಟ್ರಿಯಿಂದ ಬರ್ತಿರುವಂತಹ ಮಾಹಿತಿ. ಸೊ ಸದ್ಯಕ್ಕೆ ಅಲ್ಲಿರುವಂತಹ ಜನರನ್ನ ಇವ್ಯಾಕ್ಯುಯೇಟ್ ಮಾಡುವಂತಹ ಕೆಲಸದಲ್ಲಿ ಈಗಾಗಲೇ ಆರ್ಮಿ ನಿರತವಾಗಿದೆ. ದಿವ್ಯಾ, ಓಕೆ ಸ್ವಾತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.